ಹಲೋ ಎವ್ರಿವಾನ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ನನ್ನ ವ್ಲಾಗ್ ಯಾವುದೇ ರೀತಿ ಟ್ರಾವೆಲ್ ರಿಲೇಟೆಡ್ ಅಲ್ಲ, ಸಿಂಪಲ್ ಬೇಸಿಕ್ ಡೈಲಿ ವ್ಲಾಗ್ ಆಗಿರುತ್ತೆ. ಮತ್ತು ನಾನು ನಿಮ್ಗೆ ಈಗಾಗಲೇ ಹೇಳಿದ್ದೆ ಬನ್ನೇರುಘಟ್ಟ ವ್ಲಾಗಲ್ಲಿ ನಾನು ಹೇಳಿದ್ದೆ ಕಂಟಿನ್ಯೂಷನ್ ಒಂದು ವ್ಲಾಗ್ ಬರುತ್ತೆ ಅಂತ. ನಾನು ಮಿಸ್ ಮಾಡಿಬಿಟ್ಟಿದ್ದೆ, ಸಾರಿ. ಹಾಗಾಗಿ ನಾವು ಝೂ ಎಲ್ಲ ನೋಡ್ಕೊಂಡಿದ್ದಾದ್ಮೇಲೆ ಹೋಗಿದ್ದು ಗೋಶಾಲೆಗೆ. ಬನ್ನೇರುಘಟ್ಟದಿಂದ ನಾವು ಹೊರಗಡೆ ಬಂದಾಗ ರೈಟ್ ಸೈಡಲ್ಲೇ ನಮಗೆ ಗೋಶಾಲೆ ಕಾಣಿಸ್ತು. ಆನ್ ದ ವೇನೇ ಇದೆ, ಏನು ಒಳಗಡೆ ಹೋಗಬೇಕು, ಯಾವುದಾದ್ರೂ ಕ್ರಾಸ್ ಆ ಥರ ಎಂಥದೂ ಇಲ್ಲ. ನಾವು ಬನ್ನೇರುಘಟ್ಟದಿಂದ ಹೊರಗೆ ಬರ್ತಾ ಇದ್ದಾಗೇ ರೈಟ್ ಸೈಡಲ್ಲೇ ಕಾಣಿಸ್ಬಿಡುತ್ತೆ ಇದು. ಮತ್ತು ತುಂಬ ಚೆನ್ನಾಗಿದೆ ಈ ಒಂದು ಗೋಶಾಲೆ. ಇದ್ರ ಹಿಂದೆಗಡೆ ಕೃಷ್ಣ ಟೆಂಪಲೂ ಇದೆ. ನನ್ನ ಹಸ್ಬೆಂಡ್ ಫ್ರೆಂಡ್ ಅವರು ರಿಪೀಟೆಡಾಗಿ ಆ ಟೆಂಪಲ್ಗೆ ಬರ್ತಿರ್ತಾರಂತೆ. ಸೊ ನಾವು ಅಲ್ಲಿ ಹೋಗಿ ಕೈ ಮುಕ್ಕೊಂಡು ಬರೋಣ ಅಂತ ಕೈ ಮುಗಿದು ಬಂದ್ವಿ. ಅದಾದಮೇಲೆ ಗೋಶಾಲೆಗೆ ಹೋಗಿದ್ವಿ. ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಕರುಗಳೆಲ್ಲ, ಹಸುಗಳು, ದೇಸಿ ಹಸುಗಳು ಎಲ್ಲ, ತುಂಬ ಬೇರೆ ಬೇರೆ ಹಸುಗಳು ಇದೆ. ತುಂಬಾ ಚೆನ್ನಾಗಿದೆ ಗೋಶಾಲೆ ಮಾತ್ರ. ತುಂಬ ಹಸುಗಳಿದ್ವು. ಅದ್ರ ಮಧ್ಯೆ ಇದೊಂದು ಹುಂಜ ಸಹ ಇದೆ. ತುಂಬ ಚೆನ್ನಾಗಿತ್ತು. ಕರು ನೋಡಿ ಎಷ್ಟು ಕ್ಯೂಟಾಗಿದೆ. ನಾವು ಏನಂದರೆ ನಮ್ಮ ಫ್ಯಾಮ್ಲಿನೂ ಬಂದು ಒಂದು ರೈತರ ಬ್ಯಾಕ್ಗ್ರೌಂಡೇ. ಮತ್ತು ನನ್ನ ಹಸ್ಬೆಂಡೂ ಅಷ್ಟೇ, ಅವರೊಂದು ಕಾಲೇಜ್ ಡೇಸಿಂದನೂ ಹಸುಗಳು ಸಾಕೋದು ಇದೆಲ್ಲ ಮಾಡಿದ್ದಾರೆ ಅವರು. ಈಗಲೂ ನಮ್ಮ ಅಜ್ಜಿ ತಾತ ಎಲ್ಲ ಊರಲ್ಲಿ ಹಸುಗಳು ಸಾಕೋದು ಇದೆಲ್ಲ ಇರೋದ್ರಿಂದ ನಮಗೂ ಅದ್ರ ಮೇಲೆ ತುಂಬ ಒಲವು, ಒಂಥರ ತುಂಬ ಇಷ್ಟ. ಕರು ಎಲ್ಲ ಅಂತೂ ತುಂಬಾ ಇಷ್ಟ. ಅದು ನಾವು ಹೋಗ್ತಿದ್ದಂಗೆ ಅದೇನೋ ಒಂಥರ ಎಲ್ಲ ನಮ್ಮ ಹತ್ರ ಬರ್ತಾಯಿದ್ವು, ತಿಂಡಿಗೋ ಏನಕ್ಕೆ ಅಂತ ಗೊತ್ತಿಲ್ಲ. ಬಟ್ ತುಂಬಾ ಚೆನ್ನಾಗಿತ್ತು. ಸಿಟಿಯಲ್ಲಿ ಇಷ್ಟು ಚೆನ್ನಾಗಿರೋ ಒಂದು ಸ್ಪೇಸಲ್ಲಿ ಒಂದು ಗೋಶಾಲೆ ಇರೋದಂತೂ ನಿಜವಾಗ್ಲೂ ಮಸ್ಟ್ ವಿಸಿಟ್. ಯಾರಾದರೂ ಇಲ್ಲಿ ಬನ್ನೇರುಘಟ್ಟಕ್ಕೆ ಬಂದಿದ್ದರೆ, ಮಕ್ಕಳು ಮರಿಗಳನ್ನ ಯಾರಾದರೂ ಕರ್ಕೊಂಬಂದಿದ್ರೆ ಅವ್ರಿಗೆಲ್ಲ ಕರ್ಕೊಂಬಂದು ತೋರಿಸಿ. ಈಗಿನ ಕಾಲದಲ್ಲಂತೂ ಯಾವ ಮಕ್ಕಳು ಹಸು ಏನು ತಿನ್ನುತ್ತೆ, ಹಸು ಹೇಗೆ ಸಾಕ್ತಾರೆ ಏನೂ ಗೊತ್ತಿರೋದಿಲ್ಲ. ಇದು ನೋಡಿ ಎಷ್ಟು ಚೆನ್ನಾಗಿದೆ, ಕ್ಯೂಟಾಗಿದೆ. ಸೊ ಹಾಗಾಗಿ ಯಾರಾದರೂ ಈ ಕಡೆ ಬಂದಿದ್ದರೆ ಇಲ್ಲಿ ಕೃಷ್ಣ ಟೆಂಪಲ್ಗೂ ಹೋಗಿ ಹಿಂದೆಗಡೆ, ಮತ್ತು ಗೋಶಾಲೆಗೂ ಹೋಗಿ. ಮತ್ತು ಇನ್ನೊಂದೇನೆಂದರೆ, ಯಾರಾದರೂ ಬಂದಿದ್ದರೆ ಅದರಿಂದ ಅದ್ರ ಬಾಲದಿಂದ ಆಶೀರ್ವಾದನೂ ಮಾಡಿಸ್ತಾರೆ ಅಲ್ಲಿ. ಮತ್ತು ಅಲ್ಲೊಂದು ಸಣ್ಣ ಡೊನೇಷನ್ ಬಾಕ್ಸ್ ಇದೆ, ಯಾರಾದರೂ ಡೊನೇಟ್ ಮಾಡೋಂಗಿದ್ರೆ ಮಾಡ್ಬೋದು. ನಾವು ಸ್ವಲ್ಪ ಹೊತ್ತಲ್ಲಿ ಕಾಲ ಕಳೆದಿದ್ದಾದಮೇಲೆ ಸರಿ ಹೊರಡೋಣ ಅಂತೇಳಿ ಹೊರಟ್ವಿ. ಯಾಕಂದರೆ ಸಂಜೆ ಆಗೋಗ್ಬಿಟ್ಟಿತ್ತು, ಯಾರೂ ಇರಲಿಲ್ಲ ಅಲ್ಲಿ. ಆ್ಯಂಡ್ ನಾನಿವತ್ತು ನಂದಿನಿ ಬೆಣ್ಣೆ ತಂದು ತುಪ್ಪ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ನನಗೆ ಯಾರೂ ಏನೂ ಹೇಳ್ಕೊಡ್ಲಿಲ್ಲ, ಬೆಣ್ಣೆ ಹೇಗೆ ತುಪ್ಪ ಮಾಡೋದು ಯಾವ ರೀತಿ ಅಂತೇಳಿ ನನಗೆ ಯಾರೂ ಏನೂ ಹೇಳ್ಕೊಟ್ಟಿಲ್ಲ. ಬಟ್ ಆದರೆ ನಾನು ಇನ್ಸ್ಟಾಗ್ರಾಮಲ್ಲಿ ತುಂಬ ವೀಡಿಯೋಸ್ ನೋಡಿದ್ದೆ. ಹಾಗಾಗಿ ನಾನು ಟ್ರಯಲ್ ಆ್ಯಂಡ್ ಎರರ್ ಅಂತೇಳಿ ನಾನು ಕಡಿಮೆ ಕ್ವಾಂಟಿಟಿಗೆ ತಂದು ಟ್ರೈ ಮಾಡಿದ್ದೆ. ತುಂಬಾ ಚೆನ್ನಾಗಿ ಬಂದಿತ್ತು. ಇದು ನಂದು 3rd or 4th ಟೈಮ್ ಅನಿಸುತ್ತೆ ನಾನು ಬೆಣ್ಣೆ ತಂದು ನಾನೇ ತುಪ್ಪ ಮಾಡ್ಕೊಳ್ತಾ ಇರೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ನಮ್ಮ ಮನೇಲಂತೂ ಬೇಗನೆ ಖಾಲಿ ಆಗೋಗ್ಬಿಡುತ್ತೆ. ಹಾಗಾಗಿ ಈ ಸರಿ ನಾನು ನಿಮಗೂ ತೋರಿಸೋಣ, ನಿಮಗೂ ಇಷ್ಟ ಆಗ್ಬೋದು ಅಂಥೇಳಿ ನಾನು ವ್ಲಾಗ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾನು ನಂದಿನಿ ಅವ್ರದ್ದು ಅನ್ಸಾಲ್ಟೆಡ್ 500 ಗ್ರಾಮ್ ಬೆಣ್ಣೆನ ತೊಗೊಂಡಿದ್ದೀನಿ. ಮತ್ತು ನಾನು ಮಾಡ್ತಿರೋ ಪಾತ್ರೆ ಬಂದು ಸ್ವಲ್ಪ ಥಿಕ್ಕಾಗಿರೋ ತಳ ಇರಬೇಕಾಗುತ್ತೆ. ಯಾಕೆ ಅಂದರೆ ಅದು ತಳ ಸೀದೋಗೋ ಥರ ಅಥವಾ ಕಚ್ಕೊಳ್ಳೋ ಥರ ಈ ಥರ ಆಗ್ಬಾರ್ದು. ಯೂಶ್ವಲಾಗಿ ಆಗೋದಿಲ್ಲ, ಬಟ್ ಸ್ಟಿಲ್ ತಳ ದಪ್ಪ ಇದ್ದರೆ ಚೆನ್ನಾಗಿರುತ್ತೆ. ಹಾಗಾಗಿ ಮತ್ತು ನಾನು ಅನ್ಸಾಲ್ಟೆಡ್ ತೊಗೊಂಡಿದ್ದೀನಿ ಬೆಣ್ಣೆ, ನಂದಿನಿ ಅವ್ರದ್ದೇ ತೊಗೊಂಡಿದ್ದೀನಿ. ಯಾಕಂದರೆ ನನಗೆ ನಂದಿನಿ ಅವ್ರ ಪ್ರಾಡಕ್ಟ್ಸೇ ತುಂಬ ಇಷ್ಟ ಆಗೋದು. ಹಾಗಾಗಿ ನೋಡಿ. ಮತ್ತು ಏನಂದರೆ ನಾನು ಇದಕ್ಕೆ ಸ್ವಲ್ಪ ಮೆಂತ್ಯ ಕಾಳುಗಳನ್ನ ಹುರಿದು ಪುಡಿ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬೆಣ್ಣೆ ಕರಗಿದೆ, ಅದಕ್ಕೇ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಸ್ವಲ್ಪ ಸ್ಟಿರ್ ಮಾಡಬೇಕು, ತಿರುಗಿಸ್ಬೇಕು. ನಾನೊಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ, ತುಂಬ ಹೈ ಆಗಲಿ ಲೋ ಆಗಲಿ ಇಟ್ಟಿಲ್ಲ. ಯಾಕಂದರೆ ಬೆಣ್ಣೆ ಕರಗಬೇಕಲ್ವಾ. ಹೈ ಇಟ್ಟರೆ ಅದು ಚೆನ್ನಾಗಿ ಆಗೋದಿಲ್ಲ, ಮತ್ತು ಲೋ ಇಟ್ಟರೆ ಅದು ಬೇಗ ಕರಗೋದಿಲ್ಲ. ಹಾಗಾಗಿ ಮೀಡಿಯಮ್ ಫ್ಲೇಮ್ ಇಟ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ಚಿಟಿಕೆ ಅರಿಶಿನ ಹಾಕ್ಕೊಂಡಿದ್ದಾದಮೇಲೆ ಅಗೇನ್ ನಾನು ಸ್ಟಿರ್ ಮಾಡ್ತಾಯಿದ್ದೀನಿ. ಯಾಕಂದರೆ ಇದು ಕೈ ಬಿಡ್ದಾಗೆ ಸ್ವಲ್ಪ ತಿರುಗಿಸ್ತಾ ಇರಬೇಕಾಗತ್ತೆ ಆ ಒಂದು ಬೆಣ್ಣೆ ಕ್ಲೀನಾಗಿ ಕರಗೋದಕ್ಕೆ. ಈ ಥರ ಚೆನ್ನಾಗಿ ತಿರುಗಿಸ್ಬೇಕಾಗತ್ತೆ. ಆ್ಯಂಡ್ ಇದು ನಿಜವಾಗ್ಲೂ ಔಟ್ಕಮ್ ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ಇದಕ್ಕೆ ನಾನು ವೀಳ್ಯದೆಲೆನೂ ಹಾಕ್ಕೊಳ್ತಿದ್ದೀನಿ. ವೀಳ್ಯದೆಲೆ ಬೇಕಿದ್ರೆ ಹಾಗೆ ಹಾಕ್ಬೋದು, ಅಥವಾ ಈ ಥರ ಟೇರ್ ಮಾಡಿನೂ ಚೂರು ಮಾಡಿನೂ ಹಾಕ್ಬೋದು. ನಾನು ಈ ಸರಿ ಮಾಡುವಾಗ ಟೇರ್ ಮಾಡಿ ಹಾಕ್ಬಿಟ್ಟಿದ್ದೀನಿ. ಹಾಗೆ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ, ಏನಿಲ್ಲ. ಏನಂದರೆ ಇವೆಲ್ಲ ಚೆನ್ನಾಗಿ ಬೆಂದು ಅದರದ್ದು ಸಾರಾಂಶ ಎಲ್ಲ ಬೆಣ್ಣೆ ಕರಗಿ ತುಪ್ಪ ಆಗೋ ಪ್ರೋಸೆಸ್ ಇರುತ್ತಲ್ಲ, ಅದಕ್ಕೆ ಇಟ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಇದಕ್ಕಿನ್ನೂ ಕೆಲವೊಬ್ಬರು ಬೆಳ್ಳುಳ್ಳಿ ಅಂತೆ ಮತ್ತು ಕೆಲವೊಂದೊಂದು ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ಸ್ ಹಾಕ್ತಾರೆ.
ನನಗೆ ತೀರಾ ಮಸಾಲೆ ಥರ ಇರಬಾರ್ದು, ತುಪ್ಪ ತುಪ್ಪ ಥರ ಇರಬೇಕು. ಅದಕ್ಕೆ ಮೆಂತ್ಯ ಕಾಳು ಬಂದು ತುಂಬ ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ, ಮತ್ತು ವೀಳ್ಯದೆಲೆನೂ ತುಂಬ ಹೆಲ್ತ್ ಬೆನಿಫಿಟ್ ಇರೋದ್ರಿಂದ ಅದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದು ಬಿಟ್ಟರೆ ನನಗೆ ಬೆಳ್ಳುಳ್ಳಿ ಇದೆಲ್ಲ ಹಾಕ್ತಾರೆ, ಅದೆಲ್ಲ ನಂಗೆ ಇಷ್ಟ ಆಗೋದಿಲ್ಲ. ಆ್ಯಂಡ್ ನೋಡಿ ಇವಾಗ ಚೆನ್ನಾಗಿ ಬೆಣ್ಣೆ ಕರಗಿ ತುಪ್ಪ ಆಗ್ತಾ ಇದೆ. ನಾವು ಹಿಂಗೆ ನಮ್ಮ ಸೌಟಲ್ಲಿ ಅದನ್ನು ಎತ್ತಿ ಹಿಂಗೆ ಕೆಳಗೆ ಬಿಟ್ಟಾಗ ಸ್ವಲ್ಪ ನೀರು ನೀರು ಥರ ಅದು ಹಾಗೆ ಕಾಣಬೇಕು ನಮಗೆ, ಆವಾಗ ಅದು ಆಗಿದೆ ಅಂತ. ಮತ್ತು ವೀಳ್ಯದೆಲೆ ಎಲ್ಲ ಬೆಂದು ಮೇಲೆ ತೇಲ್ಕೊಂಡು ಬಂದಿರುತ್ತೆ. ಸೊ ಈ ಥರ ಆಗಿದೆ ಅಂದರೆ ಬೆಣ್ಣೆ ಕರಗಿ ತುಪ್ಪ ಆಗಿದೆ ಅಂತೇಳಿ ಅರ್ಥ ಇದು. ಸೊ ಫೈನಲಾಗಿ ಆಗಿದೆ. ನಾನು ಒಂದು ಸ್ವಲ್ಪ ಎಲ್ಲ ಕ್ಲೀನಾಗಿ ಚೆನ್ನಾಗಿ ಒಂದು ಸರಿ ಹಿಂಗೆ ತಿರುಗಿಸ್ಬಿಟ್ಟು ನಾನು ಸ್ಟವ್ನ ಆಫ್ ಮಾಡ್ತಾಯಿದ್ದೀನಿ. ಯಾಕಂದರೆ ಇದೆಲ್ಲ ಸ್ವಲ್ಪ ಆರಿದಾದಮೇಲೆ ನಮ್ಮ ಕಂಟೈನರ್ಗೆ ಹಾಕಿ ಎತ್ತಿಟ್ಕೊಂಡ್ರೆ ಅದನ್ನು ಯೂಸ್ ಮಾಡ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ. ಹಾಗಾಗಿ ನಾನೀಗ ಆಫ್ ಮಾಡಿ ಇಟ್ಟಿದ್ದೀನಿ. ಆ್ಯಂಡ್ ಈಗ ತುಪ್ಪ ಆರಿದೆ, ಹಾಗಾಗಿ ನನ್ನ ತುಪ್ಪದ ಕಂಟೈನರ್ ಜಾರ್ಗೆ ನಾನು ಹಾಕಿ ಎತ್ತಿಟ್ಕೊಳ್ತಾ ಇದ್ದೀನಿ. ಟೀ ಸೋಸೋ ಜರಡಿ ಇರುತ್ತಲ್ಲ, ಆ ಜರಡಿಯಲ್ಲಿ ಕ್ಲೀನಾಗಿ ನಾವು ಸೋಸ್ಕೊಳ್ಬೇಕಾಗುತ್ತೆ. ಯಾಕೆ ಅಂತಂದರೆ ನಾವು ಮೆಂತ್ಯನೆಲ್ಲ ಹುರಿದ್ಬಿಟ್ಟು ಪುಡಿ ಮಾಡಿ ಹಾಕಿರ್ತೀವಿ, ಅದು ಸಮೇತ ಕ್ಲೀನಾಗಿ ಫಿಲ್ಟರ್ ಹಾಕಬೇಕಾಗತ್ತೆ. ಹಾಗಾಗಿ ಕ್ಲೀನಾಗಿ ಫಿಲ್ಟರ್ ಮಾಡಿ ಎತ್ತಿಟ್ಕೊಳ್ಬೇಕು, ಇಲ್ಲಾಂದರೆ ತುಪ್ಪದಲ್ಲಿ ಮಿಕ್ಸ್ ಆದರೆ ಚೆನ್ನಾಗಿರೋದಿಲ್ಲ. ಇನ್ನೊಂದೇನೆಂದರೆ 500 ಗ್ರಾಮ್ ಬೆಣ್ಣೆ ತೊಗೊಂಡಿದ್ದೀವಿ ಅಂದರೆ 500 ಗ್ರಾಮ್ ತುಪ್ಪನೇ ಆಗೋದಿಲ್ಲ, ಅದು ಕಮ್ಮಿ ಆಗುತ್ತೆ. ಸೊ ಫೈನಲಾಗಿ ತುಪ್ಪ ರೆಡಿ ಆಗಿದೆ ನೋಡಿ, ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಬಿಸಿ ಅನ್ನಕ್ಕೆ, ರೊಟ್ಟಿಗೆ, ದೋಸೆಗೆ ಹಾಕ್ಕೊಂಡು ತಿಂದರೆ ಸಕ್ಕತ್ತಾಗಿರುತ್ತೆ. ರೀಸೆಂಟ್ ಡೇಸಲ್ಲಿ ನಾನು ಒಂದು ರೆಸಿಪಿನ ಟ್ರೈ ಮಾಡಿದ್ದೆ, ಅದನ್ನು ನಾನು ನಿಮಗೆ ತೋರಿಸ್ತೀನಿ. ಇಷ್ಟು ಟೇಸ್ಟಿಯಾಗಿ ನಿಜ ನಾನು ಯಾವುದೇ ಕೆಫೆಯಲ್ಲಾಗಲಿ ರೆಸ್ಟೋರೆಂಟಲ್ಲಾಗಲಿ ಖಂಡಿತ ತಿಂದಿರಲಿಲ್ಲ. ನಾನು ಮಾಡ್ಕೊಂಡಿದ್ದೀನಿ ಅದಕ್ಕೆ ಅಂತ ನಾನು ಹೇಳ್ತಿಲ್ಲ, ನೀವು ಟ್ರೈ ಮಾಡಿ ಅಂತಲೇ ನಾನು ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಾಗುತ್ತೆ ವೈಟ್ ಸಾಸ್ ಪಾಸ್ತಾ. ನಾನಿಲ್ಲಿ ಪಾಸ್ತಾಗೆ ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ಆಯಿಲ್ ಹಾಕಿ ಬೇಯಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಹಾಕಿದ್ರೆ ಬಿಡಿಬಿಡಿಯಾಗಿ ಆಗುತ್ತೆ, ಹಾಗಾಗಿ ಒಂದಕ್ಕೊಂದು ಅಂಟ್ಕೊಳ್ಳೋದಿಲ್ಲ. ಮತ್ತು ನಾನಿಲ್ಲಿ ಮಿಕ್ಸ್ ವೆಜಿಟೇಬಲ್ಸ್ ತೊಗೊಂಡಿದ್ದೀನಿ. ಸಣ್ಣದಾಗಿ ಕಟ್ ಮಾಡಿರೋ ಅಂಥ ಬೆಳ್ಳುಳ್ಳಿ, ಈರುಳ್ಳಿ, ಕ್ಯಾರೆಟ್, ಬೀನ್ಸು, ಮಶ್ರೂಮ್ ಆ್ಯಂಡ್ ಕುಕುಂಬರ್. ನಂಗೆ ಸೌತೆಕಾಯಿ ಅಂದರೆ ಇಷ್ಟ, ಹಾಗಾಗಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಹಾಲು ತೊಗೊಂಡಿದ್ದೀನಿ, ಚಿಲ್ಲಿ ಫ್ಲೇಕ್ಸ್ ಮತ್ತು ಆರಿಗಾನೋ. ಇಷ್ಟು ಇಂಗ್ರೀಡಿಯೆಂಟ್ ಪಾಸ್ತಾ ಮಾಡೋದಕ್ಕೆ ಬೇಕು. ಮತ್ತು ನಾನಿಲ್ಲಿ ಮೊದಲಿಗೆ ಸ್ವಲ್ಪ ವೆಜಿಟೇಬಲ್ಸ್ನ ಫ್ರೈ ಮಾಡ್ಕೊಳ್ತೀನಿ, ಒಂದು 2 ಮಿನಿಟ್ಸ್ ಅಷ್ಟೇ, ಜಾಸ್ತಿ ಇಲ್ಲ. ಹಾಗಾಗಿ ಬೆಣ್ಣೆ ಆದರೂ ಯೂಸ್ ಮಾಡ್ಬೋದು, ಆಯಿಲ್ ಆದರೂ ಯೂಸ್ ಮಾಡ್ಬೋದು. ನಾನಿಲ್ಲಿ ಸ್ವಲ್ಪ ಆಯಿಲ್ ತೊಗೊಂಡಿದ್ದೀನಿ, ಅದಕ್ಕೆ ಸಣ್ಣದಾಗಿ ಕಟ್ ಮಾಡಿರೋ ಅಂಥ ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಏನಂದರೆ ಈರುಳ್ಳಿ ಎಲ್ಲ ಬ್ರೌನ್ ಆಗೋವರೆಗೂ ತುಂಬ ಮಿಕ್ಸ್ ಮಾಡಬೇಕು ಅನ್ನೋ ಥರ ಎಲ್ಲ ಏನಿಲ್ಲ. ಈಗ ನಾವು ಫ್ರೈಡ್ ರೈಸ್ಗೆಲ್ಲ ಮಾಡುವಾಗ ಹೇಗೆ ಜಸ್ಟ್ ಅದೊಂದು 50% ನಾವು ಜಸ್ಟ್ ಫ್ರೈ ಮಾಡ್ಕೊಳ್ತೀವಿ, ಆ ಥರ ಮಾಡ್ಕೊಳ್ಬೇಕಾಗತ್ತೆ. ಸೊ ನಾನು ಫಸ್ಟು ಆಯಿಲ್ ಹಾಕಿದಾಗ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಕ್ಯಾರೆಟು ಮತ್ತು ಬೀನ್ಸ್ನ ಹಾಕ್ಕೊಳ್ತೀನಿ. ಕುಕುಂಬರ್ ಮತ್ತು ಮಶ್ರೂಮ್ಸ್ನ ಲಾಸ್ಟಲ್ಲಿ ಹಾಕ್ಕೊಳ್ತೀನಿ, ಯಾಕಂದರೆ ಅವೆರಡು ಸ್ವಲ್ಪ ನೀರಿನ ಪದಾರ್ಥ, ನೀರು ಬಿಟ್ಕೊಳ್ಳುತ್ತೆ ಅಂದರೆ ಬೇಗ ಫ್ರೈ ಆಗಿಬಿಡುತ್ತೆ, ಸಾರಿ. ಹಾಗಾಗಿ ಫಸ್ಟು ಕ್ಯಾರೆಟು, ಬೀನ್ಸ್ ಹಾಕ್ಕೊಂಡಿದ್ದೀನಿ. ಎಲ್ಲನೂ ತೀರಾ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಹಾಕಿ ಲೈಕ್ ಸೇಮ್ ಫ್ರೈಡ್ ರೈಸ್ಗೆ ಮಾಡ್ಕೊಳ್ಳೋ ಥರ ಫ್ರೈ ಮಾಡ್ಕೊಳ್ತಿದ್ದೀನಿ. ಮತ್ತು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಈಗ ಸೌತೆಕಾಯಿ ಮತ್ತು ಮಶ್ರೂಮ್ಸು. ನಾನಿಲ್ಲಿ ತೊಗೊಂಡಿರೋ ಕ್ವಾಂಟಿಟಿ ಬಂದು ಇಬ್ರಿಗಾಗೋಷ್ಟು ಮಾತ್ರ ತೊಗೊಂಡಿದ್ದೀನಿ, ಸ್ವಲ್ಪ ತೊಗೊಂಡಿದ್ದೀನಿ. ಯಾಕಂದರೆ ನಾನಿದು 1 ಟೈಮ್ಗೆ ಮಾಡ್ತಿರೋದು, ನನಗೆ ನನ್ನ ಹಸ್ಬೆಂಡ್ಗೆ. ನೀವು ಯಾರಾದರೂ 1 ಟೈಮ್ಗೆ ಈಗ ರೈಸು, ಸಾಂಬಾರು ರೈಸ್, ರಸಮ್ ಈ ಥರ ಎಲ್ಲ ಲೈಕ್ 2 ಐಟಮ್ ಮಾಡಿಟ್ಕೊಳ್ಬೇಕಾಗತ್ತೆ. ಸೊ ಹಾಗಾಗಿ ಇದನ್ನು ಯಾರಾದರೂ ಟ್ರೈ ಮಾಡಿದ್ರೆ ತುಂಬ ಈಸಿಯಾಗಿ ಬೇಗ 1 ಟೈಮ್ ಡಿನ್ನರ್ ಆರ್ ಬ್ರೇಕ್ಫಾಸ್ಟ್ಗೆ ಮುಗ್ದೋಗುತ್ತೆ. ಮತ್ತು ನಾನು ಅಷ್ಟನ್ನು ಸಾರ್ಟ್ ಔಟ್ ಮಾಡಿ ಸೈಡ್ಗೆ ಇಟ್ಕೊಂಡಿದ್ದೀನಿ. ಈಗ ನಾನು ವೈಟ್ ಸಾಸ್ನ ಪ್ರಿಪೇರ್ ಮಾಡ್ಕೊಳ್ಬೇಕು. ಹಾಗಾಗಿ ನಾನು ಇಲ್ಲಿ ಸ್ವಲ್ಪ ಬಟರ್ನ ಜಾಸ್ತಿನೇ ತೊಗೊಂಡಿದ್ದೀನಿ, ಬೆಣ್ಣೆ ಜಾಸ್ತಿ ತೊಗೊಂಡಿದ್ದೀನಿ. ಬೆಣ್ಣೆ ಮತ್ತು ಒಂದು 2 ಸ್ಪೂನ್ಸ್ ಅಷ್ಟು ಮೈದಾನ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಕೈ ಬಿಡದೆ ನಾವು ಚೆನ್ನಾಗಿ ತಿರುಗಿಸ್ಕೊಳ್ಬೇಕಾಗತ್ತೆ. ಅದು ಒಂದು ಲೈಕ್ ಹೆಂಗಾಗುತ್ತೆ ಅಂದರೆ ಈ ಕೇಸರಿ ಬಾತು, ಈ ಹಲ್ವಾಗಳು ಯಾವ ರೀತಿ ಕನ್ಸಿಸ್ಟೆನ್ಸಿಗೆ ಬರುತ್ತೆ ಆ ರೀತಿ ಬರುತ್ತೆ. ಕೈ ಬಿಡದೆ ಅದನ್ನು ತಿರುಗಿಸ್ಕೊಳ್ಬೇಕಾಗುತ್ತೆ, ಗಂಟೆಲ್ಲ ಕಟ್ಕೊಳ್ಬಾರ್ದು. ಹಾಗಾಗಿ ಚೆನ್ನಾಗಿ ತಿರುಗಿಸ್ಕೊಳ್ತಾ ಇದ್ದೀನಿ ನಾನು. ಹೀಗೆ ಚೆನ್ನಾಗಿ ತಿರುಗಿಸ್ಕೊಳ್ಬೇಕು. ಅದು ಬೆಣ್ಣೆ ಮತ್ತು ಏನು ನಾನು ಮೈದಾ 2 ಸ್ಪೂನ್ಸ್ ಹಾಕ್ಕೊಂಡಿದ್ದೀನಿ ಅದೆಲ್ಲ ಚೆನ್ನಾಗಿ ಒಂದಕ್ಕೊಂದು ಹೊಂದ್ಕೊಳ್ಬೇಕಾಗತ್ತೆ. ಹಾಗಾಗಿ ಚೆನ್ನಾಗಿ ಅದನ್ನು ತಿರುಗಿಸ್ಕೊಳ್ಬೇಕು.
ಅದಾದಮೇಲೆ ನಾನು ಹಾಲನ್ನ ಹಾಕ್ಕೊಳ್ತೀನಿ. ನಾನಿಲ್ಲಿ ಹಾಲು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ. ಏನಕ್ಕೆ ಅಂದರೆ ನನಗೆ ನನ್ನ ಹಸ್ಬೆಂಡ್ಗೆ ಕ್ರೀಮಿ ಜಾಸ್ತಿ ಇರಬೇಕು, ಕ್ರೀಮಿ ಟೆಕ್ಸ್ಚರ್ ಜಾಸ್ತಿ ಇರಬೇಕು. ಹಾಗಾಗಿ ಹಾಲನ್ನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ತಿದ್ದೀನಿ ನಾನು. ನಾನಿಲ್ಲಿ ಅರ್ಧ ಲೀಟ್ರ್ ಹಾಲು ತೊಗೊಂಡಿದ್ದೀನಿ. ಆ್ಯಂಡ್ ಕೈ ಬಿಡದೆ ಚೆನ್ನಾಗಿ ಸ್ಟಿರ್ ಮಾಡ್ತಾ ಇರಬೇಕಾಗುತ್ತೆ. ಅದು ಒಂದು ಕ್ರೀಮಿ ಟೆಕ್ಸ್ಚರ್ಗೆ ಬರೋವರೆಗೂ ಚೆನ್ನಾಗಿ ತಿರುಗಿಸ್ತಾನೆ ಇರಬೇಕು. ಕೈ ನೋವು ಬರೋದಂತೂ ಖಂಡಿತ. ಬಟ್ ರಿಯಲಿ ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ. ಎಲ್ಲರೂ ಟ್ರೈ ಮಾಡಿ. ಅದರಲ್ಲೂ ಯಾರಾದರೂ ಒನ್ ಟೈಮ್ಗೆ ಮಾಡ್ಕೊಳ್ಬೇಕು ಅಂತಿದ್ರೆ, ಲೈಕ್ ಬ್ರೇಕ್ಫಾಸ್ಟ್ಗಾದರೂ ಮಾಡ್ಕೊಳ್ಬೋದು, ನೈಟ್ ಡಿನ್ನರ್ಗಾದರೂ ಮಾಡ್ಕೊಬೋದು. ಒನ್ ಟೈಮ್ಗೆ ಮಾಡಬೇಕು ಅಂತಂದರೆ ತುಂಬ ಚೆನ್ನಾಗಿರುತ್ತೆ. ನಾನು ಅದನ್ನು ಚೆನ್ನಾಗಿ ಸ್ಟಿರ್ ಮಾಡಿದಾದಮೇಲೆ ನಾನು ಸ್ವಲ್ಪ ಆರಿಗನ ಹಾಕ್ಕೊಳ್ತಿದ್ದೀನಿ. ಚಿಲ್ಲಿ ಫ್ಲೇಕ್ಸ್ ಅದರಲ್ಲೇ ಆ್ಯಡ್ ಆಗಿದೆ, ಹಾಗಾಗಿ ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. ತೀರಾ ಖಾರ ಆದರೆ ಚೆನ್ನಾಗಿರೋದಿಲ್ಲ. ನಾನು ತುಂಬ ಕಡೆ ಹೊರಗಡೆ ಕೆಫೆಗಳಲ್ಲಿ ಅಲ್ಲಿ ಟ್ರೈ ಮಾಡಿದಾಗ ಟೈಮ್ ಒಬ್ಬೊಬ್ರು ಖಾರ ಕೊಟ್ಬಿಡ್ತಾರೆ ಚಿಲ್ಲಿ ಫ್ಲೇಕ್ಸ್ ಜಾಸ್ತಿ ಹಾಕಿ, ಅದು ಚೆನ್ನಾಗಿರಲ್ಲ. ವೈಟ್ ಸಾಸ್ ಪಾಸ್ತಾ ಯಾವಾಗಲೂ ಒಂದು ಮೈಲ್ಡಾಗಿದ್ರೇ ಅದು ಒಂದು ಟೇಸ್ಟ್. ಅದು ಆರಿಗನದಲ್ಲಿ ಆಲ್ರೆಡಿ ಚಿಲ್ಲಿ ಫ್ಲೇಕ್ಸ್ ಸ್ವಲ್ಪ ಮಿಕ್ಸ್ ಆಗಿದ್ದರಿಂದ ನಾನು ಎಕ್ಸ್ಟ್ರಾ ಚಿಲ್ಲಿ ಫ್ಲೇಕ್ಸ್ ಹಾಕಿಲ್ಲ ಇಲ್ಲಿ, ತೀರಾ ಖಾರ ಆದರೆ ಚೆನ್ನಾಗಿರೋದಿಲ್ಲ ಅಂಥೇಳಿ. ಆ್ಯಂಡ್ ನೀವೇ ನೋಡ್ಬೋದು, ಹಾಲು, ಬೆಣ್ಣೆ ಮತ್ತು ಏನು ಆ ಮೈದಾ ನಾನು 2 ಸ್ಪೂನ್ ಹಾಕಿದ್ದೆ, ಅವೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ನಿಮ್ಗೆ ಕಾಣ್ತಿದೆ ಅನಿಸುತ್ತೆ, ಆಲ್ರೆಡಿ ಏನು ಕ್ರೀಮಿ ಟೆಕ್ಸ್ಚರ್ ಬಂದಿದೆ. ಅದು ವೈಟ್ ಸಾಸ್ ಆಲ್ರೆಡಿ ಪ್ರಿಪೇರ್ ಆಗಿದೆ. ಹಾಗಾಗಿ ನಾನೀಗ ಏನು ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೆ ಪಾಸ್ತಾನ, ಅದನ್ನು ಸೋಸಿ ಇಟ್ಕೊಂಡಿದ್ದೆ, ಅದನ್ನೆಲ್ಲನೂ ನಾನು ವೈಟ್ ಸಾಸ್ಗೆ ಹಾಕ್ಕೊಳ್ತಿದ್ದೀನಿ. ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ. ಅದು ಕ್ರೀಮ್ ಟೆಕ್ಸ್ಚರ್ ಎಲ್ಲ ಇಟ್ಕೊಳ್ಳಿ ಪಾಸ್ತಾಗೆ ಅಂಥೇಳಿ ಫುಲ್ಲು ಕ್ಲೀನಾಗಿ ಮಿಕ್ಸ್ ಮಾಡ್ತಿದ್ದೀನಿ ಹಾಕಿಬಿಟ್ಟು. ಅದಾದಮೇಲೆ ನಾನೇನು ಸಾರ್ಟ್ಔಟ್ ಮಾಡಿ ಇಟ್ಕೊಂಡಿದ್ದೆ ವೆಜಿಟೇಬಲ್ಸು, ಮಿಕ್ಸ್ಡ್ ವೆಜಿಟೇಬಲ್ಸು ಎಲ್ಲನೂ ಇವಾಗ ನಾನು ಅದಕ್ಕೆ ಹಾಕ್ತಿದ್ದೀನಿ. ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಫುಲ್ ವೆಜಿಟೇಬಲ್ಸು ಮತ್ತು ವೈಟ್ ಸಾಸ್ ಆ್ಯಂಡ್ ಪಾಸ್ತಾ ಎಲ್ಲನೂ ಕ್ಲೀನಾಗಿ ಮಿಕ್ಸ್ ಆಗೋ ಥರ ಫುಲ್ಲು ಮಿಕ್ಸ್ ಮಾಡ್ತಿದ್ದೀನಿ ನಾನು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಫಸ್ಟ್ ಆಫ್ ಆಲ್ ನನಗೆ ವೆಜ್ಜೀಸ್ ಅಂದರೆ ತುಂಬ ಇಷ್ಟ. ತರಕಾರಿಗಳು ಏನೇ ಒಂದು ಅಡುಗೆನಲ್ಲೂ ನನಗೆ ತರಕಾರಿಗಳಿರಬೇಕು, ತುಂಬ ತರಕಾರಿ ಇರಬೇಕು. ಸೊ ವೈಟ್ ಸಾಸ್ಗೂ ಅಷ್ಟೇ ನಾನು ಜಸ್ಟ್ ಮಶ್ರೂಮ್ಸ್ ಹಾಕಿ ಅಥವಾ ಕಾರ್ನ್ ಹಾಕಿ ಅಥವಾ ಕ್ಯಾಪ್ಸಿಕಮ್ ಹಾಕಿ ಇದೆಲ್ಲ ಮಾಡ್ಕೊಳ್ಬೋದು ಪ್ಲೇನಾಗಿ. ಬಟ್ ಅದು ನನಗೆ ಮಿಕ್ಸ್ ವೆಜಿಟೇಬಲ್ಸ್ ಇದ್ರೇ ಇಷ್ಟ ಆಗೋದು. ಆ್ಯಂಡ್ ಇಲ್ಲಿ ಕಾರ್ನ್ ಬೇಕಾದರೂ ಹಾಕ್ಕೊಳ್ಬೋದು ಮತ್ತು ಕ್ಯಾಪ್ಸಿಕಮ್ ಬೇಕಾದರೂ ಆ್ಯಡ್ ಮಾಡ್ಕೊಳ್ಬೋದು. ಕಾರ್ನ್ ಇರಲಿಲ್ಲ, ಸೊ ಮನೇಲೇ ಇದ್ದಿದ್ದು ವೆಜಿಟೇಬಲ್ಸಲ್ಲಿ ಮಾಡಿದೆ ನಾನು. ಮತ್ತು ಇನ್ನೊಂದೇನೆಂದರೆ ಕ್ಯಾಪ್ಸಿಕಮ್ ನಾನಾಗಲಿ ನನ್ನ ಹಸ್ಬೆಂಡ್ ಆಗಲಿ ತಿನ್ನೋದಿಲ್ಲ, ಹಾಗಾಗಿ ಹಾಕಿಲ್ಲ ನಾನು. ಫೈನಲಿ ವೈಟ್ ಸಾಸ್ ಪಾಸ್ತಾ ರೆಡಿ ಆಯಿತು. ಈ ಒಂದು ಮಳೆಗಾಲಕ್ಕೆ ಬೆಸ್ಟ್ ಡಿನ್ನರ್ ಆಯಿತು ನಮಗೆ. ನನ್ನ ಹಸ್ಬೆಂಡ್ಗಂತೂ ಫೇವ್ರೇಟ್ ಆಗಿಬಿಟ್ಟಿದೆ ಇದು. ಆ್ಯಂಡ್ ಈ ರೆಸಿಪಿ ನಿಮಗೂ ಶೇರ್ ಮಾಡಿದ್ದೀನಿ. ನೀವು ಟ್ರೈ ಮಾಡಿ, ಫ್ಯಾಮಿಲಿ ಜೊತೆ ಕೂತ್ಕೊಂಡು ತಿಂದು ಎಂಜಾಯ್ ಮಾಡಿ. ಈ ನನ್ನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸದಾಗಿ ಯಾರಾದರೂ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.